ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ರಾಗಿ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ. ರಾಗಿ ರೊಟ್ಟಿ ಹುಬ್ಬಿ ಪದರವಾಗಿ ಸಾಫ್ಟಾಗಿ ಬರುತ್ತೆ. ನಾನು ಹೇಳೋವಂತಹ ಅಳತೆಯಲ್ಲಿ ತಗೊಳ್ಳಿ. ಇಂಗ್ರೀಡಿಯೆಂಟ್ಸ್ನೆಲ್ಲ ಪರ್ಫೆಕ್ಟಾಗಿ ಬರುತ್ತೆ ರಾಗಿ ರೊಟ್ಟಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಬೌಲಲ್ಲಿ ಅಳತೆ ತೊಗೊಳ್ತಾ ಇದ್ದೀನಿ, ಚಿಕ್ಕ ಬೌಲು. ಇಲ್ಲಿ 2 ಬೌಲ್ ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ಬೇಕು ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಸಾಫ್ಟಾಗಿ ಬರುತ್ತೆ ಆವಾಗ. ಸ್ವಲ್ಪ 1 ಡ್ರಾಪಷ್ಟು. ಮತ್ತು ರಾಗಿ ಹಿಟ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬೆರೆಸ್ಕೋಬೇಕಾಗುತ್ತೆ. ಕಮ್ಮಿ ಹುರಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 2 ಬೌಲ್ ನೀರಿಗೆ 2 ಬೌಲ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈ ಥರ ಈಕ್ವಲಾಗಿ ತೊಗೊಳ್ಳಿ. ಕರೆಕ್ಟಾಗಿ ಬರುತ್ತೆ ರಾಗಿ ರೊಟ್ಟಿ ಮಾತ್ರ ಪರ್ಫೆಕ್ಟಾಗಿ. ಮತ್ತು ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಕಿ ಬಿಡಬೇಕು. ತುಂಬಾ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಅದು ಬಟ್ಲು ಬಿಸಿ ಇರುತ್ತಲ್ವ, ಅದಕ್ಕೆ ಬೇರೆ ಬೌಲಲ್ಲಿ ಹಾಕ್ಕೊಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರಲ್ಲಿ ಹತ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿದ್ದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿದ್ದರೆ ಈ ಥರ ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ಸಣ್ಣದಾಗಿ ಉಂಡೆ ತಗೊಂಡು ಲಟ್ಟಿಸ್ಬೇಕಾಗುತ್ತೆ ಚಪಾತಿ ಥರ. ಇವಾಗೆಲ್ಲ ರೊಟ್ಟಿ ತಟ್ಟಕ್ಕಂದರೆ ಯಾರಿಗೂ ಬರಲ್ಲ, ತುಂಬ ಜನಕ್ಕೆ. ಈ ಥರ ಮಾಡೋದ್ರಿಂದ ನೋಡಿ ಚಪಾತಿ ಥರ ಲಟ್ಟಿಸ್ಕೋಬೋದು. ಹೊಸದಾಗಿ ಅಡುಗೆ ಮಾಡೋರು ಕೂಡ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಅವ್ರಿಗಿದು ತುಂಬ ಯೂಸ್ ಆಗುತ್ತೆ ಅಂದ್ಕೊಳ್ತಿದ್ದೀನಿ. ನಾನಿಲ್ಲಿ ರಾಗಿ ಹಿಟ್ಟು ಹಾಕಿ ಲಟ್ಟಿಸ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೂ ಬರುತ್ತೆ ನೋಡಿ. ಈ ಥರ ಸುತ್ತೂ ದಪ್ಪ ಇಲ್ದಂಗೆ ಕರೆಕ್ಟಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ದಪ್ಪನೂ ಬೇಡ, ತೀರಾ ತೆಳ್ಳನೂ ಬೇಡ, ಸ್ವಲ್ಪ ತೆಳುವಾಗೆ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಸುತ್ತೂ. ಮತ್ತು ಅಷ್ಟರಲ್ಲಿ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೆ, ಬಿಸಿ ಆಗಿದೆ ನೋಡಿ. ಹಾಕ್ತಾ ಇದ್ದೀನಿ. ಸ್ವಲ್ಪ ಹಂಗೆ ಬಿಡಬೇಕು. ಹಾಗೆ ಬಿಟ್ಟರೆ ಸ್ವಲ್ಪ ತಾದ್ಮೇಲೆ ಬಿಸಿ ಆದಮೇಲೆ ಅದೇ ಉಬ್ಬುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಉಬ್ಬಿದ ಮೇಲೆ ಹೆಂಗೆ 2 ಕಡೆನೂ ಬೇಯಿಸ್ಕೊಬಿಡಬೇಕು. ನಾನಿಲ್ಲಿ ರೊಟ್ಟಿ ಬೇಯಿಸೋದಕ್ಕೆ ಯಾವುದೇ ರೀತಿ ಎಣ್ಣೆ ಮತ್ತು ನೀರು ಏನು ಯೂಸ್ ಮಾಡಿಲ್ಲ, ಆದರೂ ಸಾಫ್ಟಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೋಡಿ. ಎಲ್ಲ ಪದ್ರವಾಗಿ ಬಂದಿದೆ. ಬಿಸಿ ಇದ್ದಂಗೆ ತುಪ್ಪ ಹಚ್ಚಿಬಿಡಬೇಕು. ಆಮೇಲೆ ತಣ್ಣಗಾದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ. ಇವಾಗಲೇ ಸಾಫ್ಟ್ ಇರುತ್ತೆ, ತಣ್ಣಗಾದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ನೋಡಿ. ನಾನು ಇದ್ರ ಜೊತೆ ಮೊಸರು, ಚಟ್ನಿ ಪುಡಿ ಮತ್ತು ಮಸೊಪ್ಪು ಸಾರು ಮಾಡಿದ್ದೆ. ಇದು ಯಾವ ಥರ ಪಲ್ಯ, ಸಾಂಬಾರು ಯಾವುದಕ್ಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಮಸೊಪ್ಪು ಸಾರಿತ್ತು ಅದಕ್ಕೆ ಮಾಡಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.